Hi, hello friends, welcome back my YouTube channel and welcome back my another vlog. ಸೊ ಫ್ರೆಂಡ್ಸ್, ಬೆಳಗ್ಗೆ ನೀವೇ ನೋಡ್ತಾ ಇದ್ದೀರಾ 5:30ಗೆ ಎದ್ದೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಫ್ರೆಶ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ, ಅಂದರೆ ಈ ವಿಡಿಯೋ ತಮ್ನೇಲಲ್ಲಿ ಹೇಳ್ದಂಗೆ ನಾನು 2026ರ ಒಂದು ರೆಸೊಲ್ಯೂಷನನ್ನು ಅಂದ್ಕೊಂಡಿದ್ದೀನಿ, ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಎದ್ದು 5:30ಗೆಲ್ಲ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಟೆರೆಸ್ ಮೇಲೆ. ಅದೇ ನನ್ನ 2026ರ ರೆಸೊಲ್ಯೂಷನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಪ್ರತಿ ವರ್ಷ ಬರೀ ರೆಸೊಲ್ಯೂಷನ್ ಇಟ್ಕೊಳ್ಳೋದೇ ಆಯಿತು, ಅದನ್ನು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅದೆಲ್ಲ. ಸೊ ಅದಕ್ಕೆ ಈ ವರ್ಷನಾದರೂ ನಾನು ಆ ರೆಸೊಲ್ಯೂಷನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ 6 ಮಂತ್ ಆದರೂ ಕಂಟಿನ್ಯೂ ಆಗಿ ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ರೆಡಿಯಾಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ದೇವ್ರನ್ನ ಸ್ವಲ್ಪ ನಮಸ್ಕಾರ ಮಾಡಿಕೊಂಡೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ನಮಸ್ಕಾರ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ರೂಢಿ. ಅದೇ ರೀತಿ ನಾನು ನಮಸ್ಕಾರ ಮಾಡಿಕೊಂಡು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಬಿಸಿನೀರು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ವರ್ಷವೂ ಎಲ್ಲದೂ ಅಂದ್ಕೊಳ್ಳೋದೇ ಆಯಿತು, ಅದನ್ನು ಮಾಡೋಕ್ಕೆ ಆಗಲ್ಲ, ಯಾವುದೇ ಕೆಲಸ ಆಗಲಿ. ಸ್ಟಾರ್ಟಿಂಗು ಫುಲ್ಲು ಎಂಥೂಸಿಯಾಸ್ಟಿಕ್ಕಾಗಿ ಮಾಡ್ತೀವಿ, ಆಮೇಲೆ ಒಂದು ಮಂತು 15 ಡೇಸ್ ಮ್ಯಾಕ್ಸಿಮಮ್ 1 ಮಂತು ಅದನ್ನು ರೆಸೊಲ್ಯೂಷನ್ನ ಮಾಡೋದು. ಅದಾದಮೇಲೆ ನಮಗೆ ಸಂಬಂಧನೇ ಇಲ್ಲಪ್ಪ ಅನ್ನೋ ಥರ ಆಗ್ತಿತ್ತು ಇಷ್ಟು ದಿನ. ಸೊ ಅದಕ್ಕೆ ಈ ವರ್ಷನಾದರೂ ನಾನು ನೀಟಾಗಿ ಆ ರೆಸೊಲ್ಯೂಷನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ದೃಢ ಸಂಕಲ್ಪ ಮಾಡಿದ್ದೀನಿ. ಅವಾಗ ಹೇಳ್ದಂಗೆ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, 6 ಗಂಟೆ 9 ನಿಮಿಷ ಆಗಿದೆ. ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಫ್ರೆಶ್ ಅಪ್ ಆಗಿಬಿಟ್ಟು. ಒಂದು 2-3 ಡೇಸ್ ಆಯಿತು ಕಂಟಿನ್ಯೂ ಯೋಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತಿನಿಂದ ನಾನು ಯೋಗ ಮಾಡೋದು ಕೂಡ ವ್ಲಾಗ್ನಲ್ಲಿ ಇನ್ಕ್ಲೂಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಸೊ ಅದಕ್ಕೆ ನಾನು ಅಷ್ಟೊಂದು ಜಾಸ್ತಿ ಯೋಗ ಏನು ಮಾಡ್ತಾಯಿಲ್ಲ. ಯೋಗಾಸನಗಳನ್ನು ತುಂಬ ಸ್ಟ್ರೆಸ್ ಕೊಟ್ಟು, ಬಾಡಿಗೆ ಸ್ಟ್ರೆಸ್ ಕೊಟ್ಟು ಈ ಥರ ಎಲ್ಲ ಮಾಡಬಾರ್ದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಸೊ ಅದಕ್ಕೆ ನಾನು ನಿಧಾನವಾಗಿಯೇ ಸ್ಟೆಪ್ ಬೈ ಸ್ಟೆಪ್ಪು ಯೋಗಾಸನಗಳನ್ನು ಕಲಿಯೋಣ ಅಥವಾ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೋಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ, ಫುಲ್ ಕತ್ಲು ಇದೆ. ಹಾಗೆ ವಾತಾವರಣ ಕೂಡ ತುಂಬ ಕೂಲಾಗಿ ಎಷ್ಟು ಸೂಪರಾಗಿದೆ ಫ್ರೆಂಡ್ಸ್ ವಾತಾವರಣ. ಬೆಳಗ್ಗೆ ಎದ್ದು ವಾತಾವರಣದಲ್ಲಿ ನಾವು ವಾತಾವರಣವನ್ನು ಸವಿಯೋದೇ ಒಂದು ಹಬ್ಬ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದೇಳಕ್ಕಂತೂ ನಂಗೆ ತುಂಬ ಇಷ್ಟ. ಬಟ್ ಬೆಂಗಳೂರಲ್ಲಿರೋ ಚಳಿಗೆ ತುಂಬ ಲೇಸಿಯಾಗಿ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು 2026ರಲ್ಲಿ ಏನೇ ಆಗಲಿ ಇವಾಗಿಂದ ನಾನು ಯೋಗ ಮಾಡಬೇಕು. 2026ರಲ್ಲಿ ಯೋಗ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋಣ ರೆಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೆರೆಸ್ ಮೇಲೆ ಹೋದೆ, ಫುಲ್ ಕತ್ಲಿತ್ತು. ಹಾಗೆ ಆ ಕಡೆ ಈ ಕಡೆ ಜನ ಏನಾದರೂ ಇದ್ದಾರಾ ಏನಾದರೂ ಅಂತ ಹೇಳ್ಬಿಟ್ಟು ನೋಡ್ಕೊಂಡೆ. ಸ್ವಲ್ಪ ಕತ್ಲಿರುತ್ತಲ್ಲ ಫ್ರೆಂಡ್ಸ್, ಏನಾದರೂ ನೋಡ್ಬಿಟ್ಟು ಭಯ ಆಗುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಸೌಂಡ್ ಮಾಡ್ಕೊಂಡು ಹೋದೆ. ಸದ್ಯ ಏನು ಭಯ ಆಗಲಿಲ್ಲ. ಒಂದು 3-4 ದಿನ ಸ್ವಲ್ಪ ಭಯ ಆಗುತ್ತೆ ಫ್ರೆಂಡ್ಸ್, ಆಮೇಲೆ ರೂಢಿಯಾಗಿ ಹೋಗುತ್ತೆ ಎಲ್ಲದು. ನಾನು ಯೋಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅಲ್ಲಿ ನೀವು ಕೇಳಿಸ್ಕೊಳ್ತಾ ಇರ್ಬೋದು, ಪುಟ್ಟ ಪುಟ್ಟ ಹಕ್ಕಿ, ಪಾರಿವಾಳ, ಕಾಗೆ, ಹಾಗೆ ಅಳಿಲು, ಈ ಥರದ್ದೆಲ್ಲ ಪ್ರಾಣಿಗಳದ್ದು ಸೌಂಡು ಕೇಳಿಸ್ಕೊಳ್ತಿರ್ಬೋದು ನೀವು. ಎಷ್ಟು ಇಂಪಾಗಿದೆ ನೋಡಿ ಫ್ರೆಂಡ್ಸ್. ಪಕ್ಷಿಗಳ ಇಂಚರ ಬೆಳಗ್ಗೆ ಕೇಳೋಕ್ಕೆ ಎಷ್ಟು ಕಿವಿಗೆ ಮುದ ನೀಡುತ್ತೆ. ಸೊ ಅದೆಲ್ಲ ಕೇಳಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಕೇಳಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಸೊ ಅದಕ್ಕೆ ಸ್ಟ್ರೆಚಸ್ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟು ಜೋರಾಗೇನೋ ಮಾಡ್ತಾಯಿಲ್ಲ ನಾನು ಯೋಗಾಸನಗಳನ್ನು, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಅಲ್ವಾ, ಅಷ್ಟು ಜೋರಾಗಿ ಮಾಡಿದ್ರೆ ನಮಗೆ ಆರ್ಗನ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಕತ್ಲೆಲ್ಲ ಹೋಗಿ ನಿಧಾನವಾಗಿ ಬೆಳಕು ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಎಷ್ಟು ಖುಷಿ ಆಗುತ್ತೆ ಬೆಳಗ್ಗೆ ಬೇಗ ಇದ್ದರೆ, ಎಷ್ಟು ಬಾಡಿಗೆ ಮನಸ್ಸಿಗೆ ಎಲ್ಲದಕ್ಕೂ ಎಷ್ಟು ಹಿತ ಅನಿಸುತ್ತೆ. ತುಂಬ ಉಲ್ಲಾಸ ಉತ್ಸಾಹದಿಂದ ನಾವು ಆ ದಿನವನ್ನು ಕಳಿಬೋದು ಫ್ರೆಂಡ್ಸ್ ಬೆಳಗ್ಗೆ ಎದ್ದರೆ. ಅದೇ ಲೇಟಾಗಿ ಎದ್ದರೆ ಅಂತಂದರೆ ಎಷ್ಟು ಆಲಸ್ಯ ಕಾಡ್ತಿರುತ್ತೆ ಬಾಡಿಯಲ್ಲಿ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಅದಕ್ಕಂತಲೇ ನಾನು ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯೋಗ ಮಾಡೋದ್ರ ಜೊತೆಗೆ ಮನೆ ಕೆಲಸ ಕೂಡ ಮಾಡಬೇಕಲ್ವ, ಸ್ವಲ್ಪ ಬೇಗ ಎದ್ದುಬಿಟ್ರೆ ಅವೆಲ್ಲವೂ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಬೇಗ ಎದ್ದಿದ್ದೀನಿ. ಅದರ ಜೊತೆಗೆ ಯೋಗ ಮಾಡೋದು ಕೂಡ ನಾನು ಅಂದ್ಕೊಂಡಿದ್ದೀನಲ್ವ, ಅದನ್ನು ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕಂತ ಹೇಳ್ಬಿಟ್ಟು ದಿನಾನು ಇದೇ ಟೈಮಿಂಗ್ ಮೇಂಟೈನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ದಿನ 2 ದಿನ ಮಾಡಿದರೆ ಅಷ್ಟೊಂದು ಎಫೆಕ್ಟ್ ಅನಿಸಲ್ಲ ಯೋಗ. ಡೈಲಿ ಕನ್ಸಿಸ್ಟೆನ್ಸಿಯಿಂದ ನಾವು ಯೋಗ ಮಾಡ್ಕೊತ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ದೇಹ ಮನಸ್ಸು ಎರಡೂ ಅಷ್ಟು ಮುದ ಅನಿಸುತ್ತೆ ಫ್ರೆಂಡ್ಸ್ ಯೋಗ ಮಾಡೋದ್ರಿಂದ. ನಾನು ಮುಂಚೆ ಮಾಡ್ತಾಯಿದ್ದೆ, ಮಧ್ಯ ಗ್ಯಾಪ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಒಂದು ಸ್ವಲ್ಪ ಟ್ರ್ಯಾಕ್ ತಪ್ಪಿದೆ. ಸೊ ಇವಾಗಾದರೂ ಕಂಟಿನ್ಯೂ ಮಾಡಿಬಿಟ್ಟು ಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ಹೀಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಲೈಟಾಗಿ ಅದೇ ಆಸನಗಳು, ಬಟರ್ಫ್ಲೈ ಆಸನ, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟು ಅಡ್ವಾನ್ಸು ಆ ಥರ ಎಲ್ಲ ಮಾಡಲ್ಲ ನಾನು ಈ ಸದ್ಯಕ್ಕೆ. ಕೆಲವೊಂದು ಆಸನಗಳು ತುಂಬ ಫ್ಲೆಕ್ಸಿಬಲ್ ಆಗಿ ಬರುತ್ತೆ ಫ್ರೆಂಡ್ಸ್ ನನಗೆ ಆಸನಗಳು ಹಾಕೋಕ್ಕೆ. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಜೋರಾಗಿ ಮಾಡಬಾರ್ದು ಅಂತ ನಾನು ನಿಧಾನವಾಗಿ ಮಾಡ್ತಾಯಿದ್ದೀನಿ. ನೀವು ಕೂಡ ಮನೇಲಿ ಯೋಗ ಮಾಡಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಡೈಲಿ ಒಂದು 20 ಮಿನಿಟ್ಸ್ ಆದರೂ ಯೋಗ ಮಾಡಿ ಫ್ರೆಂಡ್ಸು. ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ಅದ್ರ ಜೊತೆಗೆ ಧ್ಯಾನ, ಪ್ರಾಣಾಯಾಮ ಇವೆಲ್ಲವೂ ನಮ್ಮ ಮನಸ್ಸಿಗೆ ತುಂಬ ಶಾಂತಿ ಕೊಡುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ನಿಮ್ಮ ಮನೇಲಿ ಯೋಗ ಮಾಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮನೇಲಿ ಇನ್ನು ಚಿಕ್ಕ ಮಕ್ಕಳು ಇತ್ತು ಅಂತಂದರೆ ಇವಾಗಿಂದನೇ ಕಲಿಸಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಯೋಗಾಸನಗಳೆಲ್ಲ. ಕೆಲವೊಂದು ಯೋಗಾಸನಗಳೆಲ್ಲ ಮುಗಿಸಿ ಸ್ಟ್ರೆಚಿಂಗ್ಸ್ ಎಲ್ಲ ಮುಗಿಸ್ಬಿಟ್ಟು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಧ್ಯಾನ ಮಾಡಿದೆ. ಧ್ಯಾನ ಮುಗಿಸ್ಕೊಂಡು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ. ಯೋಗ ಧ್ಯಾನ ಎರಡೂ ಕಂಪ್ಲೀಟ್ ಮಾಡಿಬಿಟ್ಟು ಅಫರ್ಮೇಷನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಿ ನಾವು ಅಟ್ಲೀಸ್ಟ್ 1-2 ಮಿನಿಟ್ಸ್ ಆದರೂ ಅಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ನಮಗೆ ನಾವು ಪಾಸಿಟಿವ್ ಆಗಿ ನಾವೆಲ್ಲದು ದೇವರಿಗೆ ಥ್ಯಾಂಕ್ ಯು ಹೇಳ್ಕೊಂಡು ಅಫರ್ಮೇಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಫರ್ಮೇಷನ್ ಕೂಡ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಯೋಗ ಧ್ಯಾನ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕೆಳಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಎಳೆ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿತ್ತು, ಇನ್ನೂ ಅಲ್ಲೇ ನಿಂತ್ಕೋಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಸ್ವಲ್ಪ ಮನೇಲಿ ಕೆಲಸ ಇದೆ ಅಲ್ವಾ, ಸೊ ಅದಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಕೆಳಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ಕನ್ಸಿಸ್ಟೆನ್ಸಿಯಿಂದ ಯೋಗ ಮಾಡಿದ್ರೆ ಅಂತಂದರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾವುದೇ ಆಗಲಿ ಒಂದು 4 ದಿನ 5 ದಿನ ಅಥವಾ 1 ವಾರ ಮಾಡಿಬಿಟ್ಟು ನಮಗೆ ಅದು ಬೆನಿಫಿಟೇ ಸಿಕ್ಕಿಲ್ಲ ಅಂತಂದರೆ ನಮ್ಮದೇ ತಪ್ಪಾಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಕನ್ಸಿಸ್ಟೆನ್ಸಿಯಿಂದ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಳಗೆ ಬಂದೆ ಫ್ರೆಂಡ್ಸ್. ಇವತ್ತು ಅಡುಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕೆಳಗೆ ಬಂದು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಹಂಗೆ ಸುಮ್ಮನೆ ಇನ್ನೊಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಅನ್ನಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆ ಇಡ್ತಿದ್ದೀನಿ ಫ್ರೆಂಡ್ಸ್. ಒಂದು 5 to 10 ಮಿನಿಟ್ಸ್ ನೆನೆಯಿಟ್ಟು ಮಾಡಿದ್ರೆ ಅಂದರೆ ರೈಸ್ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಅಷ್ಟೇ. ಕೆಲವೊಬ್ಬರು ಡೈರೆಕ್ಟ್ ಇಟ್ಬಿಡ್ತಾರೆ, ಅದು ಏನು ಪ್ರಾಬ್ಲಮ್ ಇಲ್ಲ. ನಾನು ಒಂದು 5 to 10 ಮಿನಿಟ್ಸ್ ಡೈಲಿ ಅದೇ ನೆನೆಸ್ಬಿಟ್ಟು ರೈಸ್ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಅನಿಸುತ್ತೆ ಅದು ರೈಸು. ಅದಕ್ಕೆ ಅಕ್ಕಿ ನೆನೆ ಹಾಕಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 2-3 ಸಲ ಕ್ಲೀನಾಗಿ ತೊಳಿಬೇಕಾಗುತ್ತೆ ಅಕ್ಕಿನ. ಅದರಲ್ಲೆಲ್ಲ ಡಸ್ಟು ಆ ಥರ ಇರುತ್ತಲ್ವ, ಸೊ ಅದಕ್ಕೆ ತೊಳಿಬೇಕಾಗುತ್ತೆ ಫ್ರೆಂಡ್ಸ್. ನಾನು 2 ಸಲ ತೊಳೆದ್ಬಿಟ್ಟು 3ನೇ ಸಲ ನೀರು ಹಾಕ್ಬಿಟ್ಟು ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅಕ್ಕಿ ನೆನೆ ಹಾಕಿ ಇಟ್ಬಿಟ್ಟು ಈ ಕಡೆ
ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ ಫ್ರೆಂಡ್ಸ್. ದೇವ್ರ ಪೂಜೆ ಮಾಡಿಬಿಟ್ಟೇ ನೆಕ್ಸ್ಟು ಅಡುಗೆ ಎಲ್ಲ ಮಾಡೋದು ಫ್ರೆಂಡ್ಸ್. ಅಕ್ಕಿ ನೆನೆಬೇಕು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಅಕ್ಕಿ ತೊಳೆದು ಇಡ್ತಾಯಿದ್ದೀನಿ ಅಷ್ಟೇ. ಮುಂಚೆ ಎಲ್ಲ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ನೀರಲ್ಲಿ ತೊಳೆದಿರೋ ನೀರಲ್ಲಿನೇ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ರಂತೆ ಫ್ರೆಂಡ್ಸ್ ಮುಂಚೆ. ಅದರಿಂದ ಮುಖ ಕ್ಲೀನ್ ಆಗುತ್ತೆ, ಡಾರ್ಕ್ ಸರ್ಕಲ್ಸು ಅಥವಾ ಪಿಂಪಲ್ಸು ಈ ರೀತಿ ಮುಖದಲ್ಲಿ ಏನೇ ಮೊಡವೆಗಳು ಈ ಥರ ಬಂತು ಅಂತಂದರೆ ಆ ಅಕ್ಕಿ ತೊಳೆದಿರೋ ನೀರಿಂದ ವಾಶ್ ಮಾಡ್ಕೊಂಡ್ರೆ ಅಂತಂದರೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗಿನವರು ಯೂಸ್ ಮಾಡ್ತಾಯಿದ್ರಂತೆ ಫ್ರೆಂಡ್ಸ್. ಬಟ್ ಇವಾಗಿನ ಅಕ್ಕಿ ಎಲ್ಲ ಅಷ್ಟು ಪ್ಯೂರಾಗಿರಲ್ಲ ಅಥವಾ ಪಾಲಿಶ್ಡ್ ಆಗಿರುತ್ತಲ್ವ. ಸೊ ಆ ಥರದ್ದೆಲ್ಲ ವಾಶ್ ಮಾಡ್ಕೊಳ್ಳೋದು ತುಂಬ ಅಷ್ಟೊಂದು ಸೇಫ್ ಅಲ್ಲ ಅಂತ ಅಕ್ಕಿ ನೆಂದಿತ್ತು ಅಂತ ಹೇಳ್ಬಿಟ್ಟು ರೈಸ್ಗೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಉಪ್ಪು ಸೇರಿಸಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚುವಾಗ ಕುಕ್ಕರು ಕ್ಯಾಪು ತುಂಬ ಸೇಫಾಗಿ ನೋಡಿಕೊಂಡು ಕ್ಲೀನಾಗಿ ನೋಡಿಕೊಂಡು ಮುಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಅದರಲ್ಲಿರೋ ವಯರು ನೀಟಾಗಿ ಸಮವಾಗಿ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಇವಾಗ ಬಿಗಿನರ್ಸು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಡುಗೆ ಮಾಡೋದು ಅಂತಂದರೆ ಅಂಥವ್ರು ತುಂಬ ಹುಷಾರಾಗಿ ಮನೇಲಿ ಕೇಳಿಬಿಟ್ಟು ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ ಫ್ರೆಂಡ್ಸ್. ಗೊತ್ತಿಲ್ಲದೆ ಇರೋರು ಏನು ಬೇಕಾರಂಗೆ ಇಟ್ಬಿಟ್ರೆ ಅಂತಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ರೈಸಿಗೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೆರಡು ವಿಸಿಲ್ ಹಾಕ್ಸ್ಕೊಂಡ್ರೆ ರೈಸ್ ಕಂಪ್ಲೀಟ್ ಆಗುತ್ತೆ. ನಾನಿವತ್ತು ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ರೈಸು, ಅದ್ರ ಜೊತೆಗೆ ಚಿತ್ರಾನ್ನ ತುಂಬ ಇಷ್ಟ ನನಗೂ ಕೂಡ. ಯಾರಿಗೆ ಚಿತ್ರಾನ್ನ ತುಂಬ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಫೇವ್ರೆಟ್ ಫುಡ್ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಕಡೆ ರೈಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಒಂದೆರಡು ವಿಸಿಲ್ ಹಾಕ್ಸ್ಬಿಟ್ಟು ರೈಸ್ ಮಾಡಿದೆ, ಕಂಪ್ಲೀಟ್ ಆಯಿತು. ಸ್ವಲ್ಪ ಉದುರಾಗೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಕಮ್ಮಿ ಹಾಕಿ ಚೆನ್ನಾಗಿ ರೈಸ್ ಮಾಡಿದೆ ಫ್ರೆಂಡ್ಸ್. ಇವಾಗ ಕಂಪ್ಲೀಟ್ ಆಯಿತು. ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಚಿತ್ರಾನ್ನ ಮಾಡ್ತಿದ್ದೀನಲ್ವ, ಅದಕ್ಕೆ ಚಿತ್ರಾನ್ನ ಕಲಿಸ್ಬೇಕಲ್ವಾ. ಸೊ ಅದಕ್ಕೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಹಾಕ್ಕೋಬೋದು. ಆಯಿಲ್ ಬಿಸಿ ಆಯಿತು ಫ್ರೆಂಡ್ಸ್. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಚಟಪಟ ಅನ್ನುವಾಗ ಕಡಲೆಬೇಳೆ ಹಾಗೆ ಶೇಂಗಾ ಆಮೇಲೆ ಉದ್ದಿನಬೇಳೆ ಎಲ್ಲದೂ ಸೇರಿಸ್ಕೋಬೋದು. ಇಲ್ಲಿ ನಾನು ಉದ್ದಿನಬೇಳೆ ಹಾಕಿಲ್ಲ ಫ್ರೆಂಡ್ಸ್, ಶೇಂಗಾ ಮತ್ತು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಚಿತ್ರಾನ್ನದಲ್ಲಿ ಮೇಯ್ನು ಶೇಂಗಾ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಚಿತ್ರಾನ್ನ ತಿನ್ನೋಕ್ಕೆ ಟೇಸ್ಟಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಶೇಂಗಾ ಮತ್ತು ಕಡಲೆಬೇಳೆ ಎರಡು ಫ್ರೈ ಮಾಡಿಕೊಂಡೆ ಫ್ರೆಂಡ್ಸ್, ಒಂದೆರಡು ನಿಮಿಷ. ಅದಾದಮೇಲೆ ಒಂದು 4-5 ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದೆರಡು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಶೇಂಗಾ ಎಲ್ಲ ಫ್ರೈ ಆದಮೇಲೆ ಇವನ್ನ ಹಾಕ್ತಾಯಿದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ವಾ, ಟೇಸ್ಟ್ ಅನಿಸುತ್ತೆ ತಿನ್ನುವಾಗ. ಚಿತ್ರಾನ್ನ ತಿನ್ನುವಾಗ ತುಂಬ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಫಸ್ಟ್ ಮೆಣಸಿನ್ಕಾಯಿನೇ ಹಾಕೋದು. ಅದು ಸಿಡಿಯುತ್ತೆ, ಬಟ್ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಎರಡೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಇರೋದೆಲ್ಲ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಚಿತ್ರಾನ್ನ ಕಲಿಸಿದ್ಮೇಲೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಹಸಿ ಸ್ಮೆಲ್ ಬರುತ್ತಲ್ವ, ಸ್ಮೆಲ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಹಸಿ ಅನಿಸುತ್ತಲ್ವ. ಸೊ ಅದಕ್ಕೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಚಿತ್ರಾನ್ನ. ಅದರ ಸಲುವಾಗಿ ನಾನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಎರಡೆರಡು ತರಕಾರಿಗಳು ಅಂದರೆ ಮೆಣಸಿನ್ಕಾಯಿ, ಆನಿಯನ್ ಎರಡೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಚಿತ್ರಾನ್ನ. ಟೊಮೊಟೊ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ ನಾನು. ಟೊಮೊಟೊ ಆ್ಯಡ್ ಮಾಡಿಲ್ಲ ಅಂದರೂ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸಲ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿ ಅನಿಸುತ್ತೆ. ಶೇಂಗಾ ಕಡಲೆ ಅವೆಲ್ಲ ಹಾಕಿರ್ತೀವಲ್ವ, ತುಂಬ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದ್ರ ಜೊತೆಗೆ ಮತ್ತೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪು ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಕೂಡ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಾಗಿ ಫ್ರೈ ಮಾಡ್ಕೋಬಾರ್ದು, ಸೀದೋಗ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಇನ್ನೇನು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇದ್ರ ಜೊತೆಗೆ ರೈಸ್ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ.
ಎಷ್ಟು ನೀರು ಕಮ್ಮಿ ಹಾಕಿದರೂ ಕೂಡ ಸ್ವಲ್ಪ ಅಷ್ಟು ಉದುರು ಅನಿಸ್ಲಿಲ್ಲ. ಅಷ್ಟಕ್ಕೂ ಇದು ಬಿಸಿ ಇರುತ್ತಲ್ವ ರೈಸು, ಅದಕ್ಕೆ ಸ್ಮೂತ್ ಅನಿಸುತ್ತೆ. ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ತಿಂದರೆ ಅಂತಂದರೆ ಉದುರುದ್ರೆ ಅನಿಸುತ್ತೆ ಫ್ರೆಂಡ್ಸ್. ಚಿತ್ರಾನ್ನ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆನಿಯನ್ನು ಮೆಣಸಿನ್ಕಾಯಿ ಇವೆರಡೇ ಯೂಸ್ ಮಾಡಿದ್ದೀನಲ್ವ, ತುಂಬ ಟೇಸ್ಟ್ ಅನಿಸ್ತಿದೆ ಫ್ರೆಂಡ್ಸ್. ಮುಂಚೆ ಮಾಡಿದ್ದೆ ನಾನು, ಅದಕ್ಕೆ ಹೇಳ್ತಿರೋದು ಅಷ್ಟೇ. ಕಲಿಸಿದೆ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿದೆ. ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿದೆ. ಜಾಸ್ತಿ ಹಾಕ್ಬಾರ್ದು ಲೆಮನ್ನು, ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಬೇಕಷ್ಟೇ ಆ್ಯಡ್ ಮಾಡಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಟೇಸ್ಟ್ ನೋಡಬೇಕು, ಊಟ ಮಾಡಬೇಕು ಇವಾಗ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗಿರಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಿದ್ದೀನಿ. ತಟ್ಟೆಯಲ್ಲಿ ಹಾಕೋತಿದ್ದೀನಿ ಊಟನ. ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿದೆ. ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ. ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಆದರೆ ನಮ್ಮಮ್ಮ ಫ್ರೆಂಡ್ಸು ರೈಸ್ ಜಾಸ್ತಿ ತಿನ್ನಬೇಡ, ದಪ್ಪ ಆಗ್ತೀಯ ನೋಡು ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಇವಾಗ ರೈಸು. ನಮ್ಮ ಮನೇಲಿರೋರು ಕೂಡ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ನಾನು ಚಿತ್ರಾನ್ನ ಮಾಡೋದು ತುಂಬ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್.